ಕುಲಶೇಖರ ಪಟ್ಟಣಂ. ಓಕೆ, ಅದನ್ನ ಈ ಒಂದು ಸೆಕೆಂಡ್ ಇಸ್ರೋಸ್ ಲಾಂಚ್ ಪ್ಯಾಡ್ ಆಗಿ ನ್ಯೂ ಲಾಂಚ್ ಪ್ಯಾಡ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ತುತುಕೋರಿಯನ್ ಅಂತ ಬರುತ್ತೆ ಅಲ್ಲಿ ಕಡಲ್ವಾ. ಓಕೆ, ಅಲ್ಲಿ ಇದು ಬರುತ್ತೆ. ಲೂನ್ ಅಥವಾ ಗೂಗಲ್ ಅಥವಾ ಪ್ರಾಜೆಕ್ಟ್ ಲೂನ್ ಅಥವಾ ಗೂಗಲ್ ಡ್ರೋನ್ ಅಂತ ಕರಿತೀವಿ. ಅದೇ ಇದನ್ನ ಅಕುಲಾ ಡ್ರೋನ್ ಅಥವಾ ಫೇಸ್ಬುಕ್ ಅಕುಲಾ ಅಂತ ಕರಿತೀವಿ. ಅಲ್ಲ, ಟೂರಿಸಂ ಪ್ಲಸ್ ರಿಸರ್ಚ್ ಪರ್ಪಸ್ ಟೂರಿಸಂಗೋಸ್ಕರ ಯಾವ್ದು ಮಾಡಿದ್ದು ಸ್ಪೇಸ್ ಎಕ್ಸ್ SPS ಅಂತ ಕರಿತೀವಿ, ಇನ್ನೊಂದು RS ಅಂತ ಕರಿತೀವಿ. SPS ಫಾರ್ ಆಲ್ ದ ಪೀಪಲ್ಸ್, ಪಬ್ಲಿಕ್ ಎಲ್ಲರಿಗೂ ಇರುತ್ತೆ ಆಕ್ಸೆಸ್. ಬಟ್ ಅದೇ ನಮ್ಗೆ RP ಅಂತ ಬಂದ RS ಅಂತ ಬಂದಾಗ ಓನ್ಲಿ ಅಥರೈಸ್ಡ್ ಮಿಲಿಟರಿ ಮತ್ತೆ ಸೆಕ್ಯೂರಿಟಿ ಪರ್ಪಸ್ ಅಷ್ಟೇ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟಾ ಅಂಕಿತ? ಸೊ ಇದು ಗೊತ್ತಿದಲ್ವಾ, ದ ವಿಚ್ ಡೇ ಇಸ್ ಅಬ್ಸರ್ವ್ಡ್ ದ ನ್ಯಾಷನಲ್ ಸ್ಪೇಸ್ ಡೇ ಆನ್ಯುಯಲಿ. ಓಕೆ, ಸೊ ಇದು ನೆಕ್ಸ್ಟ್ ಸ್ಟಾರ್ಶಿಪ್ ಸ್ಪೇಸ್ ಕ್ರಾಫ್ಟ್ ರೀಸೆಂಟ್ಲಿ ಇನ್ ದ ನ್ಯೂಸ್. ಇಟ್ ಈಸ್ ಬಿಲ್ಡ್ ಬೈ ವಿಚ್ ಆಫ್ ದ ಆರ್ಗನೈಸೇಷನ್ ಅಲ್ವಾ? ಎಲನ್ ಮಸ್ಕ್. ಎಸ್, ಇದಂತೂ ಗೊತ್ತಿರುತ್ತೆ ಎಲ್ಲರಿಗೂ. ನೋಡಿ, ಇದೆಲ್ಲ ಆರಾಮಾಗಿ ನಿಮ್ಗೆ ಒಂದ್ಸಲಿ ಓದ್ಕೊಂಡ್ಬಿಟ್ರೆ ಸಾಕು, ಗೊತ್ತಾಗ್ಬಿಡತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕರೆಕ್ಟ್ಲಿ ಡಿಫೈನ್ಸ್ ದ ಕೆಸ್ಲರ್ ಸಿಂಡ್ರೋಮ್ ಅಲ್ವಾ? ಸೊ ಕೆಸ್ಲರ್ ಸಿಂಡ್ರೋಮ್ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಕ್ರೋಮೋಸೋಮ್ಸ್ ಅನ್ಕೊಂಡ್ಬಿಡ್ತೀವಿ. ಆಮೇಲೆ ಮ್ಯೂಟೇಷನ್ ಇಂದ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅದು ಇರ್ಬೋದೇನೋ ಅನ್ಕೊಂತೀವಿ. ಕೊಲಿಷನ್ ಅಮಂಗ್ ದ ಆಬ್ಜೆಕ್ಟ್ಸ್ ಇನ್ ದ ಸ್ಪೇಸ್ ಕಾಸಿಂಗ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್, ನನ್ ಆಫ್ ದ ಅಬೌವ್. ಈ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇಂದ ಏನಾಗ್ತಂದ್ರೆ ದರ್ ಇಸ್ ಅ ಡೆವಲಪ್ಮೆಂಟ್ ಆಫ್ ಸ್ಪೇಸ್ ಡೆಬ್ರಿಸ್. ಇದನ್ನ ಇನ್ನೊಂದು ಹೆಸರು ಕರಿತೀವಿ, ಏನು ಎ ಡೊಮೈನೋ ಎಫೆಕ್ಟ್ ಅಂತಾನು ಕರಿತೀವಿ. ಕರೆಕ್ಟ್ ಅಲ್ವಾ? ಎಸ್. ಸೊ ಆಪ್ಷನ್ ಸಿ. ನೆಕ್ಸ್ಟ್ 78 consider the following statement regarding the anti-satellite missile, that is operation mission Shakti. Correct alva? India conducted successfully anti-satellite strikes with the mission Shakti. Correct? Yes. India is the only Asian country to have demonstrated anti-satellite weapon technology till date. China ide alva? China bitbiಟ್ರು ಅನಿಲ್. ಏಷ್ಯನ್ ಕಂಟ್ರೀಸ್ ಅಂದಾಗ ಇಂಡಿಯಾ ಮತ್ತೆ ಚೈನಾ ಎರಡು ಕಂಟ್ರಿಗಳು. ಸೊ ದಟ್ ಮೀನ್ಸ್ ಆಪ್ಷನ್ 2 ಇಸ್ ರಾಂಗ್. ನೋಡ್ಕೋಬೇಕು, ಏಷ್ಯನ್ ಕಂಟ್ರೀಸ್ ಅಂತ ಕೇಳಿದ್ದಾರೆ. ಸೊ ಚೈನಾನು ಬರುತ್ತಿಲ್ಲ. ಓಕೆ, ನೆಕ್ಸ್ಟ್ 79. ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ರೀಸೆಂಟ್ಲಿ ಲಾಂಚ್ಡ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ 0.1 ಸ್ಯಾಟಲೈಟ್? ನೋಡಿ, ನಾನು ಹೇಳಿದ್ದೆ ನಿಮ್ಗೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ ಏನ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ ನಿಮ್ಗೆ. ಕ್ಲೈಮೇಟ್ ಇರ್ಬೋದು, ಡಿಸಾಸ್ಟರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಫಾರೆಸ್ಟ್ರಿ, ಇದ್ರ ಬಗ್ಗೆ ನಮ್ಗೆ ಅಪ್ಲಿಕೇಶನ್ ಅನ್ನ ಮಾಡುತ್ತೆ. ನಾಟ್ 5G ನೋಡಿ, ಇದೆಲ್ಲ ನಮ್ಗೆ ನೆಸೆಸಿಟಿ ಇಲ್ಲ. ಇಂಟರ್ನೆಟ್ ಕನೆಕ್ಟಿವಿಟಿ ಇರ್ಬೋದು, ಮಿಲಿಟರಿ ಇಂಟೆಲಿಜೆನ್ಸ್. ನೋಡಿ, ಮಿಲಿಟರಿ ಇಂಟೆಲಿಜೆನ್ಸ್ ನೆಟ್ವರ್ಕ್ ಯಾವ್ದನ್ನ ಯೂಸ್ ಮಾಡ್ತೀವಿ, ಕಮ್ಯುನಿಕೇಶನ್ ಪರ್ಪಸ್ ಯಾವ್ದು ಯೂಸ್ ಮಾಡೋದು ನಾವು, GSAT. ಕರೆಕ್ಟ್ ಅಲ್ವಾ? ಆಮೇಲೆ ಈವನ್ ಇಂಟರ್ನೆಟ್ ಕನೆಕ್ಟಿವಿಟಿಗೂ GSAT, 5G ಕನೆಕ್ಟಿಗೂ GSAT. ಬಟ್ ಇಲ್ಲಿ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ ಅಂತ ಹೇಳಿದೆ. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್, ನಾವಿಗೇಷನ್ ಸ್ಯಾಟಲೈಟ್ಸ್, ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಅಂತ ಬರ್ತಿದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಟಲೈಟ್ಸ್ ಅಂತ ಹೇಳಿದೆ. ನೋಡಿ, ದಿಸ್ ಇಸ್ ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೆ ಸಪೋರ್ಟ್ ಆಗತ್ತೆ ನಿಮ್ಗೆ. ಡಿಫ್ರೆಂಟ್ ಎಸ್ ಎಕ್ಸಾಂಪಲ್ ಭಾಸ್ಕರ. ದಿಸ್ ಇಸ್ ಒನ್ ಆಫ್ ದ our first earth observation experimental satellite. Okay na? Yes, obviously. So next ಇದ್ರ ಬಗ್ಗೆ ಹೇಳಿ. That is Indian Regional Navigation Satellite System. ಪಕ್ಕನಾ? First, it aims to provide standard positioning service to all the users and restricted service and encrypted service only to authorized users. ಕಡಲ್ವಾ? ಎರಡು ರೀತಿ ಸರ್ವಿಸಸ್ ಬರುತ್ತೆ. ಒಂದು SPS ಅಂತ ಕರಿತೀವಿ, ಇನ್ನೊಂದು RS ಅಂತ ಕರಿತೀವಿ. SPS ಫಾರ್ ಆಲ್ ದ ಪೀಪಲ್ಸ್, ಪಬ್ಲಿಕ್ ಎಲ್ಲರಿಗೂ ಇರುತ್ತೆ ಆಕ್ಸೆಸ್. ಬಟ್ ಅದೇ ನಮ್ಗೆ RP ಅಂತ ಬಂದ RS ಅಂತ ಬಂದಾಗ ಓನ್ಲಿ ಅಥರೈಸ್ಡ್ ಮಿಲಿಟರಿ ಮತ್ತೆ ಸೆಕ್ಯೂರಿಟಿ ಪರ್ಪಸ್ ಅಷ್ಟೇ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟಾ ಅಂಕಿತ? ಕರೆಕ್ಟ್ ಇದೆಯಾ? ಎಸ್. ಸೆಕೆಂಡ್ ಒನ್, RNS ಇಸ್ ದ ಗ್ಲೋಬಲ್ ಕವರೇಜ್ ಸಿಸ್ಟಮ್. ಇಟ್ ಈಸ್ ದ ರೀಜನಲ್. ಯಾಕೆ? ಇಟ್ ಕವರ್ಸ್ ಓನ್ಲಿ ಇಂಡಿಯಾ ಬೌಂಡ್ರಿ ವಿತ್ ಓನ್ಲಿ 1500 kilometers ಅಷ್ಟೇ ಬಿಯಾಂಡ್. ದಟ್ಸ್ ವೈ ಇಟ್ಸ್ ಅ regional. Correct? That means option 2 is the wrong. That is next. ಎಷ್ಟು ಯಾವ ಕ್ವಶನ್? ನೆಕ್ಸ್ಟ್ 81 ಅಲ್ವಾ? ಸೋಲಾರ್ ಫ್ಲೇರ್ಸ್ ಅಥವಾ ಸೋಲಾರ್ ವಿಂಡ್ಸ್ ಅಂತ ಕರಿತೀವಿ. ದೇರ್ ಆರ್ ಸಡನ್ ಎಕ್ಸ್ಪ್ಲೋಷನ್ ಆಫ್ ಎನರ್ಜಿ ಫ್ರಮ್ ದ ಸೋಲಾರ್ ಸರ್ಫೇಸ್. ಅಲ್ವಾ? ದ ರೇಡಿಯೇಷನ್ ಇನ್ ರಿಲೀಸಸ್ ಕ್ಯಾನ್ ಇಂಟರ್ಫಿಯರ್ ವಿತ್ ದ ರೇಡಿಯೋ ಕಮ್ಯುನಿಕೇಶನ್ ಆನ್ ದ ಅರ್ತ್. ಎಸ್, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಸನ್ಸ್ ಬಗ್ಗೆ ಲಾಂಚ್ ಮಾಡತಕ್ಕಂತ ಕೆಲವು ಇಂಪಾರ್ಟೆಂಟ್ ಮಿಷನ್ಸ್ ಅನ್ನ ನೋಡ್ಕೋಬೇಕು. ನೆಕ್ಸ್ಟ್ ಇದು ಬೀಡು. ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಬೀಡು. ಕರೆಕ್ಟ್? ಚೈನಾ ತಾನೆ ಒನ್ ಆಫ್ ದ ಗ್ಲೋಬಲ್ ನಾವಿಗೇಷನ್ ಸಿಸ್ಟಮ್ ಆಫ್ ಚೈನಾ. ಕರೆಕ್ಟ್? ಸೊ ಇಟ್ ಇಸ್ ಸ್ಯಾಟಲೈಟ್ ನಾವಿಗೇಷನ್ ಸಿಸ್ಟಮ್ ಆಫ್ ಚೈನಾ. ಆಬ್ವಿಯಸ್ಲಿ
The area of coverage of the BDO system is limited to China territory only. It is a global coverage. Hence, option 2 is wrong. Only A. Because global coverage adu. Next, America ಯಾವುದು? European Space Agency. Galileo. Russia do? GLONASS. And Japan? Quaz. QZNS. Okay. Next, which of the following statements are correct regarding the Indian National Space Promotion and Authorization Center in space? Okay. In space is to work as a single window nodal agency for usage of ISRO facilities by non-governmental private entities. Very true. ಯಾಕಂದ್ರೆ ಇದೆಲ್ಲ ಕಂಪ್ಲೀಟ್ಲಿ ಇದ್ರದ್ದು ಯಾವ್ದು ಪ್ರೈವೇಟ್ ಇದು. It is to oversee the space activities of non-governmental private entities, including building of the satellite launch vehicles and satellites. Including vehicles and satellites. ಪಕ್ಕನಾ? ಚಂದನ ಬಿಟ್ಟು ಚಂದನ ಟ್ರೂ ಅಂತ ಹೇಳ್ತಿದ್ದಾರೆ. ಅದರ್ ಪೀಪಲ್ಸ್? ಸುಷ್ಮಿತಾ? ಓನ್ಲಿ ಲಾಂಚಿಂಗ್ ವೆಹಿಕಲ್ಸ್ ಅಂಡ್ ಸ್ಯಾಟಲೈಟ್ಸ್ ಅನ್ನು ಬಿಲ್ಡ್ ಮಾಡತ್ತ. ಚಂದ್ರ ಹೇಳ್ತಿದ್ರೆ 2 ಅಂತ. ಅಲ್ಲ, ಚಂದನ ಬಿಟ್ಟು ಬೇರೆಯವ್ರು ಹೇಳಿ. ಚಂದನ ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ 2 ಅಂತ. Somebody want to take another stand? That means first ಇದಂತೂ ಕರೆಕ್ಟ್ ಇದೆ. ಫಸ್ಟ್ ಒನ್ ಅಂತೂ ಕರೆಕ್ಟ್ ಆಗಿದೆ. ಎರಡನೇದು ಇಟ್ ಇನ್ಕ್ಲೂಡಿಂಗ್ ಬಿಲ್ಡಿಂಗ್ ಆಫ್ ಲಾಂಚ್ ವೆಹಿಕಲ್ಸ್ ಮತ್ತೆ ಸ್ಯಾಟಲೈಟ್ಸ್ ಎರಡನ್ನ. ಲಾಂಚಿಂಗ್ ಇಲ್ಲ, ಬರೀ ಸ್ಯಾಟಲೈಟ್ಸ್ ಅಂತ ಹೇಳ್ತಾ ಇದ್ರ. ಲಾಂಚಿಂಗ್ ಇದೆ, ಸ್ಯಾಟಲೈಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ರ. ಡೌಟ್ ಆಗಿದೆ. ಅನಿಲ್ 2. ಸುಷ್ಮಿತಾ? ಫಾಲ್ಸ್ ಯಾವುದು ಹೇಳಿ? ಫಾಲ್ಸ್ ಅಂದ್ರೆ ಯಾವ ತರ? ಬರೀ ವೆಹಿಕಲ್ಸ್ ಮಾತ್ರ. ದಟ್ ಈಸ್ PSLV, GSLV, ASLV, SLV ಅಷ್ಟೇ ಅಂತ ಹೇಳ್ತಾ ಇದ್ರ. ಬಟ್ ಸ್ಯಾಟಲೈಟ್ಸ್ ಯಾವ್ದು ಯೂಸ್ ಮಾಡಲ್ಲ ಅಂತ. ತಸ್ಲೀಂ, ನೋಟ್ಸ್ ನಿಮ್ದು ಆಡ್ ಮಾಡಿದ್ರಲ್ಲ ಗ್ರೂಪ್ ಅಲ್ಲಿ, ನೋಟ್ಸ್ ಸಿಕ್ಕಿದೆ ಅಲ್ವಾ? ಹಾ, ಹೇಳಿ ಇವಾಗ. ಹೇಳಿ ತಸ್ಲೀಂ, ನಿಮ್ದೇನು ಸ್ಟ್ಯಾಂಡ್? ನೋ ಐಡಿಯಾ. ಓಕೆ, ಇಟ್ ಈಸ್ ಬೋತ್. ಪ್ಲೀಸ್ ರಿಮೆಂಬರ್, ಎರಡೂ ಸಹ. ಎಸ್, 50-50. ಇನ್ನ ಫೋನ್ ಫ್ರೆಂಡ್ ಕರಿಬೇಕಿನ್ನ ನೀವ್ ಹೇಳಪ್ರ. ಈ ಇದ್ರ ಕೌನ್ ಬರಗ ಕರೋರ್ಪತಿ ಎಲ್ ಮಾಡ್ದಂಗೆ 50-50 ಅಂತ. ಓಕೆ, ನೆಕ್ಸ್ಟ್ ಅಕುಲಾ ಡ್ರೋನ್. ಇದನ್ನ ಹೇಳಿದೀನಿ ನಿಮ್ಗೆ ಆಲ್ರೆಡಿ. It aims to provide internet connectivity to remote parts of the world. ಕಡಲ್ವಾ? Next, it has been launched by the aerospace company SpaceX. ಯಾರು ಮಾಡಿದ್ದನ? ಮೀಟಾ ಅಲ್ಲ, ಮೆಟಾ. ಮೀಟಾ ಅಂತಂದ್ರೆ ಸ್ವೀಟ್ ಆಗ್ಬಿಡತ್ತೆ. ಮೆಟಾ ಆರ್ ಫೇಸ್ಬುಕ್. ಕಡಲ್ವಾ? ಮಾರ್ಕ್ ಜುಕರ್ಬರ್ಗ್ ಅವರು. ಸೊ ಇನ್ನೊಂದು ಹೇಳಿದ್ದೆ ನಿಮ್ಗೆ ಇದೇ ತರ. ಇನ್ನೊಂದು ಯಾವ್ದು ಹೇಳಿದ್ದೆ? ಅದಲ್ಲ, ಇನ್ನೊಂದು ಗೂಗಲ್ ಅವ್ರು ಡೆವಲಪ್ ಮಾಡಿದ್ದೆ ಅಂತ ಹೇಳಿದೆ ನಿಮ್ಗೆ. ಅದು ಯಾವ್ದು ಹೇಳಿ? ಬಲೂನ್ಸ್ ಟೈಪ್. ಇದು ವಿ ಶೇಪ್ ನೀವು ಹೇಳ್ತಾರದು. ಫೇಸ್ಬುಕ್ ಡ್ರೋನ್ ಅಥವಾ ಅಕುಲಾ ಡ್ರೋನ್ ಅಂತ ಕರಿತೀವಿ. ಇದನ್ನ ಡೆವಲಪ್ ಮಾಡಿದ್ರೆ ಅದು ಬಂದ್ಬಿಟ್ಟು ವಿ ಶೇಪ್, ಏರೋಪ್ಲೇನ್ ತರ ಇರುತ್ತೆ. ಇನ್ನೊಂದು ಬಲೂನ್ಸ್ ತರ ಇರುತ್ತೆ ಅಂತ ಹೇಳಿದೆ. ಗೂಗಲ್ ಅವ್ರು ಡೆವಲಪ್ ಮಾಡಿರೋದು ಪ್ರಾಜೆಕ್ಟ್ ಲೂನ್ ಅಥವಾ ಗೂಗಲ್ ಲೂನ್ ಅಂತ ಕರಿತೀವಿ. ಪ್ರಾಜೆಕ್ಟ್ ಲೂನ್ ಅದನ್ನೇ, ಅಥವಾ ಗೂಗಲ್ ಡ್ರೋನ್ ಅಂತ ಕರಿತೀವಿ. ಇಟ್ ಈಸ್ ಡೆವಲಪ್ಡ್ ಬೈ ಗೂಗಲ್ ಅವರು. ಸೇಮ್ ಇದೆ ಪ್ಯಾಟರ್ನ್. ರಿಮೋಟ್ ಏರಿಯಾಗೆ ಇಂಟರ್ನೆಟ್ ಪ್ರೊವೈಡ್ ಮಾಡೋದು. ಅದು ಬಲೂನ್ಸ್ ತರ ಇರುತ್ತೆ ಅಷ್ಟೇ. ಈ ತರ ಬಲೂನ್ಸ್ ತರ ಇರುತ್ತೆ. ಈ ಪ್ಯಾರಾಶೂಟ್ ಕೇಳಿದ್ರಾ? ಸೇಮ್ ಅದೇ ಪ್ಯಾಟರ್ನ್ ಇರುತ್ತೆ. ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಸೊ ಇದ್ರ ಮುಖಾಂತರ ಏನ್ ಮಾಡ್ತಾರೆ? ದೇ ವಿಲ್ ಗೋ ಟು ಪ್ರೊವೈಡ್ ದ ಇಂಟರ್ನೆಟ್ ಫಾರ್ ದ ರಿಮೋಟೆಡ್ ಏರಿಯಾಸ್. ಓಕೆ, ಸೊ ದಟ್ ಈಸ್ ಕಾಲ್ಡ್ ಅಸ್ ಪ್ರಾಜೆಕ್ಟ್ ಲೂನ್ ಅಥವಾ ಗೂಗಲ್, ಅಥವಾ ಪ್ರಾಜೆಕ್ಟ್ ಲೂನ್ ಅಥವಾ ಗೂಗಲ್ ಡ್ರೋನ್ ಅಂತ ಕರಿತೀವಿ. ಅದೇ ಇದನ್ನ ಅಕುಲಾ ಡ್ರೋನ್ ಅಥವಾ ಫೇಸ್ಬುಕ್ ಅಕುಲಾ ಅಂತ ಕರಿತೀವಿ. ಓಕೆ, ಇದು ಡೆವಲಪ್ಡ್ ಬೈ ಮೆಟಾ ಆರ್ ಫೇಸ್ಬುಕ್. ಓಕೆ, ಇದು ರಿಮೋಟ್ ಏರಿಯಾಸ್ಗೆ ಇಲ್ಲಿರ್ತಕ್ಕಂಥ ಇದಕ್ಕೆ ಇಂಟರ್ನೆಟ್ ಪ್ರೊವೈಡ್ ಮಾಡೋದು. ಪ್ಲೀಸ್ ರಿಮೆಂಬರ್, ದಟ್ ಈಸ್ ಆಪ್ಷನ್ ಯಾವುದು? ಓನ್ಲಿ ಒನ್ ಓನ್ಲಿ. ಇಟ್ ಈಸ್ ನಾಟ್ ಅ ಸ್ಪೇಸ್ ಎಕ್ಸ್ ಕಂಪನಿ, ಇಟ್ ಈಸ್ ಅ ಫೇಸ್ಬುಕ್ ಆರ್ ಮೆಟಾ.
Aditya L1. Which of the following statements is correct about the Aditya L1 mission? It is the first scientific expedition of ISRO to study sun. It will be launched using the PSLV XL Polar Satellite Launching Vehicle large scale. PSLV ಅಂದ್ರೆ ಕರೆಕ್ಟ್ ಅದು. ಓಕೆ, ದಟ್ ಈಸ್ ಬೋತ್ 1 and 2 ಅಂದ್ರೆ ಎರಡು ಕರೆಕ್ಟ್. ಸಿ ಆಪ್ಷನ್. ಸೊ ಏನಕ್ಕೆ ಇದ್ ಮಾಡಿದ್ರಿ ಇದು? ಸ್ಟಡಿ ಅಬೌಟ್ ಸನ್, ಕರೆಕ್ಟ್ ಅಲ್ವಾ? ನಿಮ್ಗೊಂದು ಲಿಸ್ಟ್ ಬರ್ಸಿದೆ ನಾನು, ಮಾರ್ಸ್ ಪ್ಲಾನೆಟ್ಗೆ ಯಾವ್ದು ಇದ್ ಮಾಡಿದಾರೆ ಅಂತ. ಒಂದು ಮಲೆಗನ್, ಫಿಯೋನಿಕ್ಸ್, ಮಾವಿನ್. ವಿಚ್ ಆಫ್ ದ ಫಾಲೋಯಿಂಗ್ ಆನ್ಸರ್ಸ್ ಆರ್ ಯೂಸಿಂಗ್ ಕೋರ್ಸ್ ಬಿಲೋ? ಯಾವ್ದು ಮಾರ್ಸ್ ಪ್ಲಾನೆಟ್ ಆಗಿದೆ ಮಿಷನ್ ಸೆಂಡ್ ಮಾಡಿರೋದು? ಫಿಯೋನಿಕ್ಸ್ ಕರೆಕ್ಟಾ? ನಾನು ಹೇಳಿದೆ ನಿಮ್ಗೆ ಯಾವ ಕಂಟ್ರಿ ಅಂತ ಹೇಳಿದ್ದೆ, USA. ವೆರಿ ಟ್ರೂ. ಮಾವಿನ್ ನಾಸಾನೆ. ಬಟ್ ಮಲೆಗನ್ ಯಾವ್ದಕ್ಕೋಸ್ಕರ? ವೀನಸ್ ಬಗ್ಗೆ. ಅಂಡ್ ನಾಸಾದೆ, ನಾಸಾ ಅವರೇ, ಬಟ್ ವೀನಸ್ಗೆ. ಓಕೆನಾ? ಸೊ ದಟ್ ವೈ ಯಾವ್ದು ಆನ್ಸರ್ ಯಾವ್ದು? ಓನ್ಲಿ 2 and 3. ಓಕೆನಾ? ಪ್ಲೀಸ್ ರಿಮೆಂಬರ್, ಈ ತರ ನಿಮ್ಗೆ ಕನ್ಫ್ಯೂಸ್ ಮಾಡಿರ್ತಾರೆ. ಈಗ ಹೇಳಿ, ನ್ಯೂ ಶೆಫರ್ಡ್ ರಾಕೆಟ್ ಸಿಸ್ಟಮ್ ಯಾರು? ಗೋಪಿ ತೋಟಕೂರ, ನೆನಪಿಟ್ಕೋಬೇಕು. ಇಟ್ ಈಸ್ ಅ ರಿಯೂಸಬಲ್ ಸಬ್ ಆರ್ಬಿಟಲ್ ರಾಕೆಟ್ ಸಿಸ್ಟಮ್ ಡೆವಲಪ್ಡ್ ಬೈ ನಾಸಾ. ಗುರು ರಾಂಗ್ ಅಲ್ವಾ? ಯಾರು ಡೆವಲಪ್ ಮಾಡಿದ್ದು? ಬ್ಲೂ ಆರಿಜಿನ್, ಅಮೆಜಾನ್ ಅವರು. ಓಕೆ, it is designed to take research payloads as well as astronauts into space. Correct. ಅಲ್ಲ, ಟೂರಿಸಂ ಪ್ಲಸ್ ರಿಸರ್ಚ್ ಪರ್ಪಸ್ ಗೋಸ್ಕರ. ಟೂರಿಸಂ ಗೋಸ್ಕರ ಯಾವ್ದು ಮಾಡಿದ್ದು? ಸ್ಪೇಸ್ ಎಕ್ಸ್, ಫಾಲ್ಕನ್ ಅವ್ರದ್ದು. ಬಟ್ ಇವನು ಬ್ಲೂ ಆರಿಜಿನ್ ಏನ್ ಕಳ್ಸ್ಕೊಟ್ಟಿದ್ದು? ಸ್ಪೇಸ್ ಪ್ರೈವೇಟ್, ಇದು ಪ್ರೈವೇಟ್ ಕಂಪನಿ. ಅಂದ್ರೆ ಆನ್ಸರ್ ಯಾವ್ದು? ಓನ್ಲಿ 2 only, that is B only. Developed by NASA ಅಂತ ಹೇಳಿದ್ರೆ ಇದು ಬ್ಲೂ ಆರಿಜಿನ್, ನಾವು ಇಟ್ಕೊಳ್ಳಿ. ಓಕೆ, ಸೊ ಇಟ್ ಇಸ್ ದ ಹಾರ್ಟೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ಪಕ್ಕನಾ? ನಾನು ಹೇಳಿದೆ ನಿಮ್ಗೆ ಹಾರ್ಟೆಸ್ಟ್ ಅಂತ ಹೇಳಿದೆ. ಅಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇಸ್ ದ ಓನ್ಲಿ ನೇಷನ್ ಟು ಲ್ಯಾಂಡ್ ಸ್ಪೇಸ್ ಕ್ರಾಫ್ಟ್ ಆನ್ ದ ಸರ್ಫೇಸ್ ಆಫ್ ವೀನಸ್. ರಾಂಗ್. ಯಾವ್ದಾವ್ದು ಕಂಟ್ರಿಗಳು? ಚೈನಾ ಅಂಡ್ ಈವನ್ ರಷ್ಯಾ. ಓಕೆ, US is not only. ನೆಕ್ಸ್ಟ್, ಯಾವ್ದು ಆನ್ಸರು? ಓನ್ಲಿ 1 only. ಪ್ಲೀಸ್ ರಿಮೆಂಬರ್. ಕೆಲವು ಫ್ಯಾಕ್ಟ್ಸ್ ಎಲ್ಲ ಹೇಳಿದೀನಿ ಗೊತ್ತಾ ನಿಮ್ಗೆ ಕ್ಲಾಸ್ ಅಲ್ಲಿ ವೀನಸ್ ಬಗ್ಗೆ? ಪ್ಲೀಸ್ ರಿಮೆಂಬರ್. 20 sons of earth ಅಂತ ಹೇಳಿದೀನಿ, ಅದೆಲ್ಲ ನೋಡ್ಕೋಬೇಕು ನಿಜವಾಗ್ಲು, ಯಾಕಂದ್ರೆ ತುಂಬಾ ಸಲ ಕೇಳೋ ಚಾನ್ಸಸ್ ಇರತ್ತೆ. ಔಟರ್ ಸ್ಪೇಸ್ ಟ್ರೀಟಿ ಬಗ್ಗೆ ಹೇಳಿದೀನಿ ನಿಮ್ಗೆ. ಓಕೆ, ಇಟ್ ಬೈಂಡ್ಸ್ ಸ್ಟೇಟ್ ಪಾರ್ಟೀಸ್ ನಾಟ್ ಟು ಪ್ಲೇಸ್ ಇನ್ ಆರ್ಬಿಟ್ ಅರೌಂಡ್ ದ ಅರ್ತ್ and the celestial body any weapons of mass destruction. Weapons of mass destruction andre whether it is biological, chemical, physical ಯಾವುದು ಇಲ್ಲ. ಕ್ಲಿಯರ್. ಸೊ ಈ ಯಾವ್ದೇ ರೀತಿಯಾದ ಬಯಾಲಜಿಕಲ್ ಇರೋದು ಅಥವಾ ಜೈವಿಕ ಅಸ್ತ್ರಗಳು ಅಥವಾ ರಾಸಾಯನಿಕ ಅಸ್ತ್ರಗಳು ಅಥವಾ ಪರಮಾಣು ಅಸ್ತ್ರಗಳನ್ನ, ಯಾವುದೇ ಒಂದು ಅಸ್ತ್ರಗಳನ್ನ ಅಲ್ಲಿ ಸಾಕ್ಷನಿಂಗ್ ಮಾಡಂಗಿಲ್ಲ, ಸ್ಟೋರ್ ಮಾಡಂಗಿಲ್ಲ ಅಥವಾ ಯೂಸ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಇಂಡಿಯಾ ಸೈನ್ಡ್ ಅಂಡ್ ರಾಟಿಫೈಡ್ ದ ಔಟರ್ ಸ್ಪೇಸ್ ಟ್ರೀಟಿ. ಕರೆಕ್ಟಾ? ಮಾಡಿದ್ದಾನೆ ಆಬ್ವಿಯಸ್ಲಿ. ಯಾವಾಗ ಮಾಡಿದ ಇಂಡಿಯಾ? ಯಾವಾಗ ಆ ಟ್ರೀಟಿ ಯಾವಾಗ ಬಂದಿದ್ದು? 1967. ಇಂಡಿಯಾ ಇದು ಮಾಡಿದ್ದು 78. ಓಕೆ, ಪ್ಲೀಸ್ ರಿಮೆಂಬರ್. 67 ಅಲ್ಲಿ ಔಟರ್ ಸ್ಪೇಸ್ ಟ್ರೀಟಿ ಬಂದಿದ್ದು. ಬಟ್ ಇಂಡಿಯಾ ಫೌಂಡಿಂಗ್ ಮೆಂಬರ್ 1982 ಅಲ್ಲಿ ಜಾಯ್ನ್ ಆಗುತ್ತೆ. ನಾಟ್ 87, ಇಟ್ಸ್ 82. 1982 ಅಲ್ಲಿ ಇಂಡಿಯಾ ಜಾಯಿನ್ ಟು ಔಟರ್ ಸ್ಪೇಸ್ ಟ್ರೀಟಿ. ಬಟ್ ಟ್ರೀಟಿ ಬಂದಿದ್ದು 67. ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಇದೆ ಇದಕ್ಕೆ, October 10th. ಅದಕ್ಕೆ ನಾವೇನ್ ಮಾಡ್ತೀವಿ, ಪ್ರತಿ ವರ್ಷ ವರ್ಲ್ಡ್ ಸ್ಪೇಸ್ ವೀಕ್ ಅಂತ ಮಾಡ್ತೀವಿ. 1/4, ಒಂದು ಫಸ್ಟ್ ಯೂರಿ ಗಗಾರಿನ್ ಸ್ಪೇಸ್ ಹೋಗಿದ್ದು 4th October, 4th 10th ಔಟರ್ ಸ್ಪೇಸ್ ಟ್ರೀಟಿ ಸ್ಟಾರ್ಟ್ ಆಗಿದ್ದು. ಸೊ ನಮ್ಮ ಇಂಡಿಯಾ ಜಾಯ್ನ್ ಆಗಿದೆ ಯಾವತ್ತಂದ್ರೆ January 18, 1982. ಓಕೆ, ನೆಕ್ಸ್ಟ್ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್.
ಸೊ ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಆಗಿದೆ ನೋಡಿ. ದ ಇಸ್ರೋ ಚೇರ್ಪರ್ಸನ್ ಇಸ್ ದ ಎಕ್ಸ್ ಅಫಿಷಿಯಲ್ ಆಫ್ ದ ಚೇರ್ಪರ್ಸನ್ ಆಫ್ ದ NSL ಅಂತ ಕೊಟ್ಟಿದ್ದಾರೆ. ಸೊ ಆಕ್ಚುಲಿ ಏನ್ ಗೊತ್ತಾ, ಈ NSL ಚೇರ್ಪರ್ಸನ್ ಯಾರಾಗಿರ್ತಾರೋ ಅವರೇ ಚೇರ್ಮನ್ ಆಗಿರ್ತಾರೆ. ವೆರಿ ಇಂಪಾರ್ಟೆಂಟ್. ಈಗ ಪ್ರೆಸೆಂಟ್ ಯಾರಪ್ಪ ಅಂದ್ರೆ ರಾಧಾ ಕೃಷ್ಣನ್ ಅಂತ. ಜಿ ನಾರಾಯಣ್ ಓಲ್ಡ್, ಈಗ ಹೊಸದಾಗ ಆಗಿದ್ದಾರೆ ರಾಧಾ ಕೃಷ್ಣನ್ ಅಂತ. ಜಿ ನಾರಾಯಣ್ ಬಂದ್ಬಿಟ್ಟು ಹಳೆ ಲಾಸ್ಟ್ ಪ್ರೀವಿಯಸ್ ಚೇರ್ಪರ್ಸನ್ ಆಗಿದೆ NSL ಗೆ. ಈಗ ಪ್ರೆಸೆಂಟ್ ರಾಧಾ ಕೃಷ್ಣನ್ ಅಂತ. ಮೊನ್ನೆ ರೀಸೆಂಟ್ ಆಗಿ ಚೇಂಜ್ ಮಾಡಿದ್ರು, ಲಾಸ್ಟ್ 1 month ಬ್ಯಾಕ್. ಸೊ ರಾಧಾ ಕೃಷ್ಣನ್ ಈಗ ಪ್ರೆಸೆಂಟ್ ಚೇರ್ಪರ್ಸನ್ ಆಫ್ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಓಕೆ, ಅವರೇ ಚೇರ್ಪರ್ಸನ್ ಆಗುತ್ತೆ. ದಟ್ಸ್ ವೈ ಆಪ್ಷನ್ 1 is wrong. And New Space India Limited will be the nodal agency for carrying out the PSLV production through Indian industry under consortium route. ನೋಡಿ, ಇದು ನಾನು ಐ ಥಿಂಕ್ ಇದು ಆಪ್ಷನ್ 2 ಓನ್ಲಿ ಅಷ್ಟೇ. ಫಸ್ಟ್ ಒನ್ ರಾಂಗ್ ಆಗಿದೆ. ಇದು ರಾಧಾ ಕೃಷ್ಣನ್ ಅಂತ ಈಗ ಪ್ರೆಸೆಂಟ್ ರಿಮೆಂಬರ್ ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ಜಿ ನಾರಾಯಣ ಅಂತ ಇದ್ರು. ಜಿ ನಾರಾಯಣ ಬೇರೆ, ವಿ ನಾರಾಯಣ ಬೇರೆ. ವಿ ನಾರಾಯಣ್ ಯಾರು ಹೇಳಿ? ಈಗ ಪ್ರೆಸೆಂಟ್ ಇಸ್ರೋ ಚೇರ್ಪರ್ಸನ್. ಜಿ ನಾರಾಯಣ್ ದ ಓಲ್ಡ್ ಚೇರ್ಪರ್ಸನ್ ಆಫ್ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಓಕೆ, ಈಗ ಪ್ರೆಸೆಂಟ್ ರಾಧಾಕೃಷ್ಣನ್ ಅಂತ. ರಾಧಾಕೃಷ್ಣನ್ ಅಂತ ಈಗ ಡಿ ರಾಧಾಕೃಷ್ಣನ್ ಇಸ್ ದ ಪ್ರೆಸೆಂಟ್ ಚೇರ್ಪರ್ಸನ್ ಆಫ್ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಇದು ಗೊತ್ತಿದೆ ಅಲ್ವಾ? ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ದ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಇನ್ ದ ರೀಸೆಂಟ್ಲಿ? ಎಲ್ಲಿ ಕ್ಯಾಪ್ಟನ್? ಯಾವ ದೇಶದ್ದು? ಅಮೆರಿಕಾ. ಟಾಪ್ 4 ಬಂದ್ಬಿಟ್ಟು ಇವತ್ತು ಅಮೆರಿಕಾದಿದೆ. ನಮ್ಮ ಇಂಡಿಯಾದಂತ ಬಂದಾಗ ಐರಾವತ್. ಓಕೆ, ಪ್ಲೀಸ್ ರಿಮೆಂಬರ್. ಸೊ ಅದು ಯಾವ್ದ್ರಿಂದ ಗೊತ್ತಾಗತ್ತೆ? ನಾವೇ ಟಾಪ್ 500 ಲಿಸ್ಟ್ ಅಂಡರ್ ಅಲ್ಲಿ ಕಡಲ್ವಾ. ಟಾಪ್ 5 ಅಂತ ಬಂದಾಗ ಎಲ್ ಕ್ಯಾಪಿಟನ್, ಫ್ರಾಂಟೀರಿಯರ್, ಅರೋರಾ, ಈಗಲ್ಲು, HPC6. ಇದ್ರ ಬಗ್ಗೆ ಗೊತ್ತಿರ್ಬೇಕು. ನಮ್ಮ ಇಂಡಿಯಾದ ಯಾವ್ದು ಅಂತ ಗೊತ್ತಿರ್ಬೇಕು. ಓಕೆ, ಪ್ರತ್ಯುಷು, ಮಿಹಿರು, ಮತ್ತೆ ಪರಂ ಸಿದ್ಧಿ AI ಅಂಡ್ ಐರಾವತ್. ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್. ಅಗೈನ್ ಮಿಷನ್ ಲಾಂಚ್ಡ್ ಇನ್ 2015. ಪಕ್ಕನಾ? 2015 ಸ್ಟಾರ್ಟ್ ಮಾಡಿದ್ರು. It was implemented jointly with the Department of Science and Technology and the Department of Electronics and Information Technology. Second option. First one okay. 2015 ಅಲ್ಲಿ ಲಾಂಚ್ ಮಾಡಿದ್ರು. 2015 ಲಾಂಚ್ ಮಾಡಿದ್ರು. ಲಾಂಚ್ ಮಾಡಿದ್ದಾರೆ, ಇದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಚಂದನಾ, ಒಂದ್ಸಲಿ ನೋಡಿ. ಏನ್ ಗುರು? ಏನ್ ಸುಷ್ಮಿತಾ? ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಎಸ್, ದಟ್ ಈಸ್ ಬೋತ್ ಆಪ್ಷನ್ಸ್ ಆರ್ ಕರೆಕ್ಟ್. ಆಪ್ಷನ್ ಸಿ. BT ಕಾಟನ್ ಬಗ್ಗೆ ಇದೆ ಹೇಳ್ಬೇಕು, ಎಲ್ಲಾರು ಈಗ ಹೇಳ್ಬೇಕು. ಒಂದು ಚಂದ್ರ ನೀವ್ ಹೇಳಕ್ ಹೋಗ್ಬಿಡಿ. ಇದೆ ಆನ್ಸರ್. ಒಂದ್ ನಿಮಿಷ ಕನ್ಸಿಡರ್, ನಾನು ಕೇಳಿದವ್ರು ಹೇಳಿ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ BT ಕಾಟನ್. ತಸ್ಲೀಂ. It is an insect resistant transgenic crop that can combat bollworm. First option Taslim. Pakana. Okay. It is the only genetically modified crops approved in India. Pakana. Tatamala. 100%. Okay. Who will go to give approval for this cultivation of GM crops? ಯಾರು ಕೊಡ್ತಾರೆ? ಇರಿ, ಮಾತಾಡಬಾರ್ದು. ನೀವು ಯಾರು ಮಾತಾಡಬಾರ್ದು. ನಾನು ಕೇಳಿದವ್ರು ಅಷ್ಟೇ ಹೇಳಿ. ಹೇಳಿ ಸುಷ್ಮಿತಾ, ಯಾರು ಅಪ್ರೂವಲ್ ಕೊಡ್ತಾರೆ? Who will go to give approval for cultivation of ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಅಥವಾ ಅಪ್ರೂವಲ್ ಕಮಿಟಿ ಅಂತ ಕರೀತೀರಾ ಕ್ಲಾಸ್ ಮಾಡ್ಬೇಕಾದ್ರೆ? ನೀವು ಅವತ್ತು ಬಂಕ್ ಹಾಕಿದ್ರಿ ಕ್ಲಾಸ್ಗೆ, ಫಾನ್ ಅಂತ ಹೊಡಿದ್ರಾ? ಓಕೆ, ನಿಮ್ ಹೆಸರೇನು ತೋರ್ಸೇ ಇಲ್ಲ ಅಲ್ಲಿ. ಜೆನೆಟಿಕಲ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಕೇಳಿದ್ರಾ ಸುಷ್ಮಿತಾ? ತಸ್ಲಿಂ ಹೇಳಿ ಇವಾಗ. ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ವರ್ಕ್ಸ್ ಅಂಡರ್ ವಿಚ್, ಫಂಕ್ಷನ್ಸ್ ಅಂಡರ್ ವಿಚ್ ಮಿನಿಸ್ಟ್ರಿ? ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಜೆನೆಟಿಕಲ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ವರ್ಕ್ ಆಗುತ್ತೆ, ಫಂಕ್ಷನ್ ಮಾಡುತ್ತೆ? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್. ಇದು ಫಾರ್ಮ್ ಆಗಿದ್ದು ಯಾವ ಆಕ್ಟ್ ಅಂಡರ್ ಅಲ್ಲಿ? ಜೆನೆಟಿಕ್ ಅಪ್ರೈಸಲ್ ಅಪ್ರೂವಲ್ ಕಮಿಟಿ ಯಾವ ಆಕ್ಟ್ ಅಂಡರ್ ಅಲ್ಲಿ ಫಾರ್ಮ್ ಆಯ್ತು? ಬರ್ಕೊಂಡಿದ್ರೆ ನೋಟ್ಸ್ ತೆಗೀರಿ. ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಯಾವ ಆಕ್ಟ್ ಅಂಡರ್ ಅಲ್ಲಿ ಫಾರ್ಮ್ ಆಯ್ತು? ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986. 1986 ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986. ಓಕೆ ತಸ್ಲಿಂ, ನೀವು ಆನ್ಲೈನ್ ಅಟೆಂಡ್ ಮಾಡ್ತಾ ಇದ್ರಾ ನೀವು ಅವಾಗ? ಓಕೆ ಗೊತ್ತಾಯ್ತಾ? ನೋಡಿ, ಇದೆಲ್ಲ ನಿಮ್ಗೆ ಆರಾಮ್, ಇದೆಲ್ಲ ಆರಾಮಾಗಿ ನೋಡಿ. ಬಾಲ್ವರ್ಮ್, ದ ಮೇಜರ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ದ BT ಕಾಟನ್ ವಾಸ್ ಬಾಲ್ವರ್ಮ್. ಆಬ್ವಿಯಸ್ಲಿ
ಇಟ್ಸ್ ಕೈಂಡ್ ಆಫ್ ಇನ್ಸೆಕ್ಟಿಸೈಡ್ ರೆಸಿಸ್ಟೆಂಟ್ ಟ್ರಾನ್ಜೆನಿಕ್ ಪ್ಲಾಂಟ್ ಆಗಿದೆ. ಮತ್ತೆ ಇದಂತೂ ಗೊತ್ತಿದೆ, ಓನ್ಲಿ BT ಕಾರ್ಡನ್ ಅಷ್ಟೇ ನಾವು ಪರ್ಮಿಷನ್ ಕೊಟ್ಟಿದೆ, ಈಗ ಗೌರ್ಮೆಂಟ್ ಅಪ್ರೂವ್ ಕೊಟ್ಟಿದೆ. ಅದನ್ನ ಬಿಟ್ಟು ಯಾವ್ದು ಬೇರೆ ಯಾವ್ದು ಇಲ್ಲ. ಅದೆಲ್ಲ ಇದೆಲ್ಲ ಕಂಟ್ರವರ್ಸಿ ಇದೆ. ನಾನು ಹೇಳಿದೆ ನಮ್ಗೆ BT ಬ್ರಿನ್ಸಲ್ ಅಂತ, ಅದು ಕಾರ್ಸಿನೋಜೆನಿಕ್ ಅಪ್ರೂವ್ ಕೊಟ್ಟಿದ್ರು ಕ್ಯಾನ್ಸಲ್ ಮಾಡ್ತು. ಯಾವುದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಇದೆ, ಅದು ಕ್ಯಾನ್ಸಲ್ ಮಾಡ್ತು. ಮತ್ತೆ ಅದೇ ರೀತಿಯಾಗಿ ದಾರಾ ಹೈಬ್ರಿಡ್ ಮಸ್ಟರ್ಡ್ ಅಂತ ಇದೆ, ಸಾಸ್ವೇದು ಒಂದು ಹೇಳಿದೆ ನಿಮ್ಗೆ, ದಾರಾ ಹೈಬ್ರಿಡ್ ಮಸ್ಟರ್ಡ್ ಅಂತ. ಅದನ್ನ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಏನಾದ್ರು ಕ್ಯಾನ್ಸಲ್ ಮಾಡಿದೆ. ಯಾಕಪ್ಪ ಅಂದ್ರೆ ಅದರಿಂದ ಸ್ಕಿನ್ ಇರಿಟೇಷನ್ ಮತ್ತೆ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇದೆ. ಕಾರ್ಸಿನೋಜೆನಿಕ್ ಕಂಟೆಂಟ್ ಅದನ್ನ ಇದು ಮಾಡಿದ್ದಾರೆ. ಈಗ ಪ್ರೆಸೆಂಟ್ BT ಕಾರ್ಡನ್ ಒಂದು, ಓಕೆನಾ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಇಂಡಿಜನ್ ಪ್ರೋಗ್ರಾಮ್. ಇದನ್ನ ಹೇಳಿದೀನಿ, ಕ್ಲಾಸ್ ಅಲ್ಲಿ ಹೇಳಿದೀನಿ ನಿಮ್ಗೆ. Indigen program aims to undertake the whole genome sequence of 1000 Indian samples representing the diverse ethnic groups from the India. Pakana 100 yake 1000 10,000 alla 1000 ಅಷ್ಟೇ. 10,000 ಕೊಟ್ರೆ ರಾಂಗ್ ಆಗುತ್ತೆ. That is international genomic project ಅದು 10,000. Okay. Indigen is funded by Council of Scientific and Industrial Research. Yes. That means both 1 and 2. Correct? Next, consider the following statement regarding the International Thermonuclear Experimental Reaction Research. International Thermonuclear Experimental Reactor. Idr ಬಗ್ಗೆ ಕೇಳಿದ್ದಾರೆ. It is a large-scale scientific experiment conducted to prove the visibility of fusion as an energy source. Of course, one of the largest. India is one of the participating countries in the project. Katalwa. India is obviously. That means both 1 and 2. So, ಎಲ್ಲಿದೆ ಇದರ ಹೆಡ್ಕ್ವಾರ್ಟರ್ಸ್? ಫ್ರಾನ್ಸಾ ಫ್ರೆಂಚಾ? So French is a language. Kadalwa. So France alide. Which is on what basis this nuclear experiment, the thermonuclear experimental reactors works? Nuclear fission. Adu yav basis mele? There is a technology. T andre tokamak technology. Kadalwa. ಆ ಒಂದು ಟೆಕ್ನಾಲಜಿ ಮೇಲೆ ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ನ ಕಂಡಕ್ಟ್ ಮಾಡಿ ವಿಲ್ ಗೋನ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಓಕೆ, tokamak ಅಂತ. ಇಲ್ಲಿ ಕೇಳಿ, ಕಾರ್ಬನ್ ನ್ಯಾನೋ ಟ್ಯೂಬ್ಸ್. Okay, these are the allotropes of carbon with a cylindrical nanostructure. Okay, so ಹೇಳಿ ಈಗ cylindrical ಇದು allotropes of carbon ಅಂತ ಹೇಳಿದ್ರೆ, the carbon nanotubes are made with ಯಾವ್ದನ್ನ ಮಾಡಲ್ಪಟ್ಟಿರುತ್ತೆ? ನಾನು ಹೇಳಿದ್ದೀನಿ ನಿಮ್ಗೆ, thick walls ಇರುತ್ತೆ, cylindrical wall types ಇರುತ್ತೆ. It is made with the allotrope of carbon which is called as graphene, graphite. Graphene. Please remember, it's a graphene. Okay. The electrical resistance of the carbon atom changes significantly when other molecules attach themselves to carbon atoms. Pakkana 100%. Yes. Tell me any two properties of this carbon nanotubes. 10⁻⁻⁹ ಗೊತ್ತು, ಅದು ಬಿಟ್ಟು ಬೇರೆ ಹೇಳಮ್ಮ. ಸಸ್ಟೈನಬಿಲಿಟಿ ನ ಸ್ಟ್ರೆಂತ್, ಹೈ ಸ್ಟ್ರೆಂತ್ ಟು weight ratio ನಾನು ಹೇಳಿದೆ ನಿಮ್ಗೆ. ಕಡಲ್ವಾ? So that's why we are generally use it for in the aircraft ಮಾಡ್ಲಿಕ್ಕೆ. ಆಮೇಲೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್. ಕಡಲ್ವಾ? ಅದೇ ರೀತಿಯಾಗಿ ಇನ್ನೊಂದು ಹೇಳಿದೆ ನಮ್ಗೆ, ಫ್ಯಾಬ್ರಿಕ್ಸ್ ಅಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತೀವಿ ಅಂತ. ಕಡಲ್ವಾ? ದರ್ ಆರ್ ಡಸ್ಟ್ ರೆಪೆಲೆಂಟ್, ಸ್ಟೈನ್ ರೆಪೆಲೆಂಟ್ ಅಂಡ್ ಈವನ್ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಅಲ್ವಾ? ನೋಡಿ, ಆತರ ನೀವು ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಅಲ್ಲೇ ರಿವಿಷನ್ ಆಗ್ಬಿಡುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಮಿನಿಸ್ಟ್ರೀಸ್ ಲಾಂಚ್ ಆಪರೇಷನ್ ದ್ರೋಣಗಿರಿ? ಆಪರೇಷನ್ ದ್ರೋಣಗಿರಿ ಯಾವ್ದು ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಮಿನಿಸ್ಟ್ರಿ ಆಫ್ ಬಯೋಟೆಕ್ನಾಲಜಿ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ನನ್ ಆಫ್ ದ ಎಬೋ. ಏನಕ್ಕೋಸ್ಕರ ಲಾಂಚ್ ಮಾಡಿದ್ರು ಆಪರೇಷನ್ ದ್ರೋಣಗಿರಿ? ಆಪರೇಷನ್ ದ್ರೋಣಗಿರಿ ಯಾವ್ದ್ರಲ್ಲಿ ಹೇಳಿದೆ? ಸ್ಪೇಸ್ ಟೆಕ್ನಾಲಜಿಯಲ್ಲಿ. ಸ್ಪೇಸ್ ಟೆಕ್ನಾಲಜಿ, ಸರ್ವಿಲೆನ್ಸ್ ಆಫ್ ದ ಕ್ರೈಮ್ಸ್. ಇವತ್ತೇನಾಗ್ತಾ ಇದೆ, ಜಾಸ್ತಿ ಸ್ನೇಕ್ ಬೈಟ್ಸ್ ಅದೆಲ್ಲ ಆಗ್ತಾ ಇದೆ ಅಲ್ವಾ? ಸೊ ಅದನ್ನ ಸರ್ವಿಲೆನ್ಸ್ ಮಾಡ್ಲಿಕ್ಕೆ
ಇನ್ಸ್ಟ್ರಕ್ಷನ್ಸ್ ಇದು ಮಾಡ್ಲಿಕ್ಕೆ ಎಲ್ಲ ಮಾಡಿಲ್ಲ. ನೋ ನೆನಪಿದೆ, ಕ್ಲಾರಿಟಿ ಇಲ್ಲ, ಏನಿಲ್ಲ, ಒಂದ್ 2 ಸಲ ರಿವಿಷನ್ ಮಾಡೋ ಸಾಗ್ಬಿಡುತ್ತೆ. ಜಿಯೋ ಸ್ಪೆಷಲ್ ಡೇಟಾನ ಯೂಸ್ ಮಾಡ್ಕೊಂಡು ಅಲ್ಲಿ ಆಗ್ತಾ ಇರ್ತದ ಕ್ರೈಮ್ಸ್ ಮತ್ತೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕ್ರೈಮ್ಸ್ ಅನ್ನ ಅನಾಲಿಸಿಸ್ ಮಾಡ್ಲಿಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ವಾಟ್ ಈಸ್ ದ ಥೀಮ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 2024? ಯಾವ್ದು? ದ ಫ್ಯೂಚರ್ ಇಸ್ ನೌ, ದ ಫ್ಯೂಚರ್ ಇಸ್ ಟುಮಾರೋ, ಸ್ಪೇಸ್ ಅಂಡ್ ಕ್ಲೈಮೇಟ್ ಚೇಂಜ್. ಯಾವುದು ಪಕ್ಕನಾ? ಓಕೆ, ದ ಫ್ಯೂಚರ್ ಇಸ್ ನೌ, not tomorrow, it's a now. So that is the India Mobile Congress 2024. Okay. Indian Mobile Congress ಎಲ್ಲ ಆಗಿದ್ದು ಡೆಲ್ಲಿನ ಬೆಂಗಳೂರಾ? ಡೆಲ್ಲಿ ಭಾರತ ಮಂಡಪಂ ಜ್ಞಾಪಕ ಇಟ್ಕೊಳ್ಳಿ. ಪ್ಲೀಸ್ ರಿಮೆಂಬರ್, ಇಟ್ಸ್ ಡೆಲ್ಲಿ ಭಾರತ ಮಂಡಪಂ. ಸ್ಪೇಸ್ ಅಂಡ್ ಕ್ಲೈಮೇಟ್ ಚೇಂಜ್ ಇಲ್ಲಿದೆ ನೋಡಿ. ದ ಸ್ಪೇಸ್ ಅಂಡ್ ಕ್ಲೈಮೇಟ್ ಚೇಂಜ್ ಯಾವ್ದ್ರದ್ದು? ಸ್ಪೇಸ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತ ಹೇಳಿದೆ ನಿಮ್ಗೆ, ಯಾವ್ದ್ರದ್ದು? ನ್ಯಾಷನಲ್ ಸ್ಪೇಸ್ ಡೇದು ಯಾವ್ದು? ನ್ಯಾಷನಲ್ ಸ್ಪೇಸ್ ಡೇ ಏನು ಥೀಮ್ ಏನು? ಅದಕ್ಕೆ ಟಚಿಂಗ್ ದ ಲೈಫ್ಸ್ ಆಫ್ ದ ಮೂನ್ ಅಂಡ್ ದಟ್ಸ್ ಇಂಡಿಯಾ ಸ್ಪೇಸ್ ಸಾಗಾ. ಇದು ಯಾವ್ದ್ರದ್ದು? ಸ್ಪೇಸ್ ಅಂಡ್ ಕ್ಲೈಮೇಟ್ ಚೇಂಜ್ ಯಾವ್ದ್ರದ್ದು? ಅದೇ ಗ್ಲೋಬಲ್ ಯಾವ್ದು? ಸ್ಪೇಸ್ ಡೇ ಅಲ್ಲ, ವರ್ಲ್ಡ್ ಸ್ಪೇಸ್ ವೀಕ್. ಓಕೆ, ವರ್ಲ್ಡ್ ಸ್ಪೇಸ್ ವೀಕ್ ಇದು ಥೀಮ್. ಇದು ಬಂದ್ಬಿಟ್ಟು ಇಂಡಿಯನ್ ಮೊಬೈಲ್ ಕಾಂಗ್ರೆಸ್ 2024 ಥೀಮ್. ಓಕೆನಾ? ಸೊ ಪ್ಲೀಸ್, ಇದು ಯಾವ್ದೇ ರೀತಿ ಫ್ಯೂಚರ್ ಈಸ್ ಟುಮಾರೋ ಯಾವ್ದು ಥೀಮ್ ಅಲ್ಲ ಇವತ್ತಿಗೆ, ಯಾವ್ದಕ್ಕೆ ಮುಂದೆ ಇಕ್ಬೇಕಷ್ಟೇ. ಸೊ ಇದು ಯಾವ್ದು ಇಲ್ಲ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ವಾಸ್ ಸೆಲೆಕ್ಟೆಡ್ ಆಸ್ ನ್ಯೂ ರಾಕೆಟ್ ಲಾಂಚ್ ಪ್ಯಾಡ್? ತಮಿಳುನಾಡು ಯಾವುದು? ಕುಲಶೇಖರ ಪಟ್ಟಣಂ. ಓಕೆ, ಅದನ್ನ ಈ ಒಂದು ಸೆಕೆಂಡ್ ಇಸ್ರೋಸ್ ಲಾಂಚ್ ಪ್ಯಾಡ್ ಆಗಿ, ನ್ಯೂ ಲಾಂಚ್ ಪ್ಯಾಡ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ತುತುಕೋರಿಯನ್ ಅಂತ ಬರುತ್ತೆ ಅಲ್ಲಿ ಕಡಲ್ವಾ? ಓಕೆ, ಅಲ್ಲಿ ಇದು ಬರುತ್ತೆ ಕುಲಶೇಖರ ಪಟ್ಟಿನಂ ಅಂತ, ತೂತುಕುಡಿ ಡಿಸ್ಟಿಕ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಲಿಗ್ನೋಸ್ಯಾಟ್ ಗೊತ್ತಲ್ವಾ? ಸೊ ಇಟ್ ಈಸ್ ಆನ್ ಡೆವಲಪ್ಡ್ ಬೈ ಜಪಾನ್. ಯಾಕೆ? ಏನ್ ಪರ್ಪಸ್? ಟು ಚೆಕ್ ದ ಸಸ್ಟೈನಬಿಲಿಟಿ ಆಫ್ ವುಡ್ ಇನ್ ದ ಮಾರ್ಸ್ ಅಂಡ್ ಯಾವ್ದ್ರಲ್ಲೇ ಮೂನ್. ಓಕೆ, ಇದರ ಒಂದು ಆಪರೇಷನ್ ಚೆಕ್ ಮಾಡ್ಲಿಕ್ಕೆ ಟಿಂಬರ್ ಅನ್ನ ಈ ಒಂದು ವುಡನ್ ಸ್ಯಾಟಲೈಟ್ ಅಂತ ಲಿಗ್ನೋಸ್ಯಾಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಯಾವ ಕಂಟ್ರಿ ಲಾಂಚ್ ಮಾಡಿದೆ? ಜಪಾನ್. ಓಕೆ, ಅದನ್ನ ನಾವು ಲಿಗ್ನೋಸ್ಯಾಟ್ ಅಂತ ಕರಿತೀವಿ, ಜಪಾನ್. ಓಕೆ, ವೆರಿ ಇಂಪಾರ್ಟೆಂಟ್ ಗೈಸ್.